ಸೆಪ್ಟೆಂಬರ್ 22ರಿಂದ ಹೊಸ GST ರೇಟ್ಸ್ ಬರ್ತಾ ಇದೆ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಏನ್ ಐಟಮ್ಸ್ ತಗೊಂಡ್ರೆ ಒಳ್ಳೇದು, ಅದಾದ್ಮೇಲೆ ಏನ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ. ವಿಡಿಯೋ ಇಂಪಾರ್ಟೆಂಟ್ ಇದೆ, ಸ್ಕಿಪ್ ಮಾಡಬೇಡಿ. ಎಲೆಕ್ಟ್ರಾನಿಕ್ಸ್ ಅಂಡ್ ಲಾರ್ಜ್ ಅಪ್ಲಯನ್ಸಸ್, ಟಿವಿ, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಇದಕ್ಕೆಲ್ಲ ರೇಟ್ ಕಮ್ಮಿ ಆಗ್ತಿದೆ. ಮುಂಚೆ 28% GST ಇತ್ತು, ಇನ್ನು ಮುಂದೆ 18% ಇರುತ್ತೆ. 350cc ಗಿಂತ ಕಮ್ಮಿ ಇರೋ ಬೈಕ್ಸ್ ಮೇಲೆ ಮುಂಚೆ 28% GST ಇತ್ತು, ಇನ್ನು ಮುಂದೆ 18% GST ಇರುತ್ತೆ. ಸೊ ಬೈಕ್ ತಗೊಬೇಕು ಅಂದ್ರೆ ವೆಯ್ಟ್ ಮಾಡಿ. ಸ್ಮಾಲ್ ಕಾರ್ಸ್ ಮೇಲೆ ಕೂಡ GST ಕಮ್ಮಿ ಆಗಿದೆ. ಮುಂಚೆ 28% ಇತ್ತು, ಇನ್ನು ಮುಂದೆ 18% ಇರುತ್ತೆ. ಸ್ಪೈಸಸ್, ಶುಗರ್, ಆಯಿಲ್ ಈ ತರ ಡೈಲಿ ಯೂಸ್ ಮಾಡೋ ಗ್ರೋಸರಿ ಐಟಮ್ಸ್ಗಳು, ಹಾಗೆ ಡೈಲಿ ಯೂಸ್ ಮಾಡೋ ಪರ್ಸನಲ್ ಕೇರ್ ಐಟಮ್ಸ್ ಮೇಲೆ ಮುಂಚೆ 18% GST ಇತ್ತು, ಇನ್ನು ಮುಂದೆ 0 ಅಥವಾ 5% GST ಇರುತ್ತೆ. ಬಟ್ಟೆ ಹಾಗೆ ಫುಟ್ವೇರ್ ಮೇಲೆ ಕೂಡ 12% ಇಂದ GST 5%ಗೆ ಕಮ್ಮಿ ಆಗಿದೆ. ಜಿಮ್ ಅಥವಾ ಯೋಗ ಜಾಯ್ನ್ ಆಗಬೇಕು ಅಂತಿದ್ರೆ ಅದ್ರ ಮೇಲೆ ಕೂಡ ರೇಟ್ ಕಮ್ಮಿ ಆಗಿದೆ. ಸ್ವಲ್ಪ ವೇಟ್ ಮಾಡಿ, ಆಮೇಲೆ ಮೆಂಬರ್ಶಿಪ್ ತಗೊಳ್ಳಿ. 7500 ಪರ್ ನೈಟ್ ತನಕ ಇರೋ ಹೋಟೆಲ್ಸ್ ಗಳ ಮೇಲೆ ಕೂಡ GST ಕಮ್ಮಿ ಆಗಿದೆ. ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಸ್ವಲ್ಪ ವೇಟ್ ಮಾಡಿ. ಮೆಡಿಸಿನ್ಸ್ ಮೇಲೆ ಕೂಡ GST ಕಮ್ಮಿ ಆಗಿದೆ. ಹಾಗೆ ಇನ್ಶೂರೆನ್ಸ್ ಮೇಲಂತೂ 0 GST. ಟರ್ಮ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ತಗೊಬೇಕು ಅಂತಿದ್ರೆ ಸ್ವಲ್ಪ ವೇಟ್ ಮಾಡಿ. ಮನೆ ಕಟ್ಟಬೇಕು ಅಂತಿದ್ರೆ ಅದ್ರಲ್ಲಿ ಕೂಡ ನೀವು ತುಂಬಾ ದುಡ್ಡು ಉಳಿಸಬಹುದು. ಸಿಮೆಂಟ್, ಮಾರ್ಬಲ್ಸ್, ಗ್ರಾನೈಟ್ ಮೇಲೆ 28% ಇಂದ 18% GST ಆಗಿದೆ. ಹಾಗಾದ್ರೆ ಯಾವ ಐಟಮ್ಸ್ ಗಳ ಮೇಲೆ ರೇಟ್ ಜಾಸ್ತಿ ಆಗಿದೆ? ದೀಪಾವಳಿ ಹಾಗೆ ಮದುವೆ ಸೀಸನ್ ಬರ್ತಿದೆ. 2500ಕ್ಕಿಂತ ಜಾಸ್ತಿ ಇರೋ ಪ್ರೀಮಿಯಂ ಬಟ್ಟೆಗಳು ತಗೊಬೇಕು ಅಂದ್ರೆ ಬೇಗ ತಗೊಂಬಿಡಿ. ಯಾಕಂದ್ರೆ 12% GST ಇಂದ ಅದು 18% ಆಗ್ತದೆ. ಕಾಫಿ, ಕೂಲ್ ಡ್ರಿಂಕ್ಸ್, ಟೊಬ್ಯಾಕೋ, ಸಿಗರೆಟ್ಸ್, ಪಾನ್ ಮಸಾಲ ಇದ್ರ ಮೇಲೆ ಕೂಡ GST ಜಾಸ್ತಿ ಆಗಿದೆ. ಮುಂಚೆ 28% ಇತ್ತು, ಇನ್ನು ಮುಂದೆ 40% ಇರುತ್ತೆ. ನೀವೇ ಡಿಸೈಡ್ ಮಾಡಿ ಸೆಪ್ಟೆಂಬರ್ 22ಗಿಂತ ಮುಂಚೆ ಏನ್ ಐಟಮ್ಸ್ ತಗೊಬೇಕು, ಆಮೇಲೆ ಏನ್ ತಗೊಬೇಕು ಅಂತ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.